ರಾಜ್ಯದ ಈ ರಾಷ್ಟ್ರದ ಪ್ರಧಾನಮಂತ್ರಿ ರಾಜೀನಾಮಾ ನೀಡಬೇಕು ಅಥವಾ ಅವ್ರಿಗೆ ಕಿತ್ತೊಗಿಬೇಕು ಒಂದನೇದು. ನೆಕ್ಸ್ಟ್ ಈ ರಾಷ್ಟ್ರದ ಗೃಹ ಮಂತ್ರಿ ಆದ ಶ್ರೀ ಅಮಿತ್ ಶಾಜಿ ಅವರಿಗೂ ಹೋಮ್ ಮಿನಿಸ್ಟರ್ದಿಂದ ವಜಾಗೊಳಿಸಬೇಕು. ನೆಕ್ಸ್ಟ್ ಯೋಗಿ ಆದಿತ್ಯನಾಥ್. ನೆಕ್ಸ್ಟ್ ಹಿಂಗೆ ಮಾಡಿದ್ರೆ ಈ ದೇಶನಾಗ ಕೇವಲ ದ್ರೌಪದಿ ಮುರ್ಮು ಆನರೇಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿಟ್ಟರೆ ಯಾರು ಸಾರ್ವಜನಿಕ ಕುರ್ಚಿಗಳಲ್ಲಿ ಆಸೀನರಾಗಲಿಕ್ಕೆ ರಾಜ್ಯದ ಈ ರಾಷ್ಟ್ರದ ಪ್ರಧಾನಮಂತ್ರಿ ರಾಜೀನಾಮಾ ನೀಡಬೇಕು ಅಥವಾ ಅವ್ರಿಗೆ ಕಿತ್ತೊಗಿಬೇಕು ಒಂದನೇದು. ನೆಕ್ಸ್ಟ್ ಈ ರಾಷ್ಟ್ರದ ಗೃಹ ಮಂತ್ರಿ ಆದ ಶ್ರೀ ಅಮಿತ್ ಶಾಜಿ ಅವರಿಗೂ ಹೋಮ್ ಮಿನಿಸ್ಟರ್ದಿಂದ ವಜಾಗೊಳಿಸಬೇಕು. ನೆಕ್ಸ್ಟ್ ಯೋಗಿ ಆದಿತ್ಯನಾಥ್. ನೆಕ್ಸ್ಟ್ ಹಿಂಗೆ ಮಾಡಿದ್ರೆ ಈ ದೇಶನಾಗ ಕೇವಲ ದ್ರೌಪದಿ ಮುರ್ಮು ಆನರೇಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿಟ್ಟರೆ ಯಾರು ಸಾರ್ವಜನಿಕ ಕುರ್ಚಿಗಳಲ್ಲಿ ಆಸೀನರಾಗಲಿಕ್ಕೆ ಅವರಿಗೆ ಒಳ್ಳೆ ಬುದ್ಧಿನೇ ಕೊಡಲಿ ಶಾಸಕರಿಗೆ. ಇನ್ನೂ 100 ಕೇಸ್ ನನ್ನ ಮೇಲೆ ಹಾಕಲಿ, ನನಗೆ ನ್ಯಾಯಾಲಯ ಮೇಲೆ ಭರವಸೆ ಇದೆ. ಅವರು 100 ಕೇಸ್ ಹಾಕಿದ್ರು 100 ಕೇಸ್ ಬಡ್ದಾಡಲಿಕ್ಕೆ ನಾನು ಸಿದ್ಧದೀನಿ. ಮತ್ತು ನನಗೆ ಯಾವುದೂ ನ್ಯಾಯಾಲಯದೊಳಗೆ 1 ತಾಸು ಶಿಕ್ಷೆ ಆಗಿಲ್ಲ. ಹಾಗಾಗಿ ನಾನು ಎಲಿಜಿಬಲ್ ಇದ್ದೀನಿ. ಸನ್ಮಾನ್ಯ ಶಾಸಕರ ಮೇಲೆ ಅವರಾಗಿ ಹೇಳಿದ್ದಾರೆ, ನಾನು ಹೇಳ್ತಾ ಇಲ್ಲ, ಇದು ಮಾತ್ರ ಮಾಧ್ಯಮದ ಮುಖಾಂತರ ಅವರಾಗಿ ಹೇಳಿದ್ದಾರೆ 76 ಕೇಸ್ ನಗರ ಶಾಸಕರ ಮೇಲೆ ಇದೆ ಅಂತ ಹೇಳಿ. ಮತ್ತು ಶಾಸಕರಿಗೆ ಯಾವ ನೈತಿಕತೆ ಇದೆ ಒಬ್ಬ ಕಳ್ಳ ಇನ್ನೊಬ್ಬನಿಗೆ ಕಳ್ಳದ ಅಂತ ಹೇಳಲಿಕ್ಕೆ? ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸಾನಿಯಾ. ಈಗ ನನಗೆ ಬಂದಿರೋದು ಮಾಹಿತಿ ಪ್ರಕಾರ ನಗರ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳ, ಕಿರಣ್ ಪಾಟೀಲ್ ಕಾರ್ಪೊರೇಟರ್ ಮತ್ತು ನಿಶಾತ್ ಹೈದರ್ಲಿ ನದಾಫದಿಂದ ನನಗೆ ನೇರ ಥ್ರೆಟ್ಸ್ ಅದಾವ. ಮತ್ತು ಅವ್ರ ಜೊತೆಗೆ ಶಾಮೀಲಿದ್ದ ಕೆಲವು ಕಾಂಗ್ರೆಸ್ ಮುಖಂಡರಂತ ನನಗೆ ಬಾತ್ಮಿ ಬಂದಿದೆ. ಅದನ್ನು ನಾನು ಶೋಧನೆ ಮಾಡ್ತಾ ಇದ್ದೀನಿ. ಇಟ್ ಈಸ್ ಅ ಸಬ್ಜೆಕ್ಟ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಅದಕ್ಕೆ ಪೊಲೀಸ್ ಅಧೀಕ್ಷಕ ವಿಜಯಪುರ ಅವರಿಗೆ ನಾನು ದೂರ ಸಲ್ಲಿಸಿದ್ದೇನೆ ಈಗಾಗಲೇ. ಇದು ನನ್ನ ವೈಯಕ್ತಿಕ ಜೀವನದ ಥ್ರೆಟ್ ಅದ. ನಾನು ಬಾರ್ ಕೌನ್ಸಿಲ್ಗೂ ಪತ್ರ ಬರೆದಿದ್ದೇನೆ ಈಗಾಗಲೇ. ಇಲ್ಲಿ ನೋಡಿ, ಈಗಾಗಲೇ ನಮ್ಮ ಬಾರ್ ಕೌನ್ಸಿಲ್ದವರು ಪೊಲೀಸ್ ಅಧೀಕ್ಷಕ ವಿಜಯಪುರ ಅವರಿಗೆ ಎಲ್ಲರೂ ಸಿಗ್ನೇಚರ್ ಮಾಡಿ, ಅಧ್ಯಕ್ಷ ಉಪಾಧ್ಯಕ್ಷ ಹಾಗೂ 500-600 ಮಂದಿ ನಮ್ಮ ನ್ಯಾಯವಾದಿಗಳು ಈ ಪ್ರಕರಣವನ್ನು ನಿಷ್ಪಕ್ಷ ತನಿಖೆ ಆಗಬೇಕು, ಖಾದ್ರಿ ವಕೀಲರಿಗೆ ರಕ್ಷಣೆ ನೀಡಬೇಕಂತೇಳಿ ಪೊಲೀಸ್ ಅಧೀಕ್ಷಕ ವಿಜಯಪುರ ಅವರಿಗೆ ಪತ್ರ ಬರೆದಿದ್ದಾರೆ. ಇಂಪ್ಯಾಕ್ಟ್ ಈಗ ನೋಡ್ರಿ, ಕ್ರಿಯಾ ಇಲ್ಲ ಹಂಗಿಲ್ರಿ. ದೂರದಾರದು ಕೆಲಸ ದೂರ ನೀಡಿರೋದು ಇರ್ತದ, ಪೊಲೀಸ್ ಇಲಾಖೆದ ಕೆಲಸ ತನಿಖೆ ಮಾಡೋದಿರ್ತದ. ಈಗ ತನಿಖಾ ಯಾಕೆ ಮಾಡಿಲ್ಲ ಅಂತೇಳಿನೇ ನಾವು ನ್ಯಾಯಾಲಯ ಮೊರಕ್ಕೆ ಹೋಗಿವಿ. ಇನ್ನು ಈಗ ನನ್ನ ರಕ್ಷಣೆಗೋಸ್ಕರ ನಾವು ಅರ್ಜಿಯನ್ನು ಸಲ್ಲಿಸಿದೀವಿ. ಕ್ರಮ ಕೈಗೊಂಡಿಲ್ಲ ಪೊಲೀಸ್ ಅಧೀಕ್ಷಕ ವಿಜಯಪುರ ಇವರು ಅಂತಂದ್ರೆ ಈ ಪೊಲೀಸ್ ಅಧೀಕ್ಷಕರು ವಿಜಯಪುರ ಅವ್ರಿಗೆ ನ್ಯಾಯಾಲಯ ಮುಂದೆ ನಾವು ಪ್ರಕರಣ ದಾಖಲು ಮಾಡಿ ನ್ಯಾಯ ಕೇಳ್ತೀವಿ. ನೆಕ್ಸ್ಟ್ ಅಲ್ಲ, ಈಗ ಸುಳ್ಳು ಪ್ರಕರಣದಲ್ಲಿ ನಿಮ್ಮನ್ನು ಸಿಲ್ಕಿಸೋ ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ತೀರಿ. ರಾಜಕೀಯ ಪ್ರೇರಿತ ಹಿಂದೆ ಪ್ರಚೋದನೆ ಕೊಟ್ಟವ್ರ ಹೆಸರು ನಿಮ್ಗೆ ಗೊತ್ತಿರ್ತಾವ. ಈಗ ಡಿಫಾಮೇಷನ್ ಕೇಸ್ ಅದೇ ಹಾಕಿವಲ್ಲ. ಈಗ ನೋಡಿ ಸರ್, ಒಂದು ಫಾಲ್ಸ್ ಇಂಪ್ಲಿಕೇಶನ್ ಈಸ್ ಅನ್ ಅಫೆನ್ಸ್. To implicate someone person in some criminal case without having his role in that case ಅಂತಂದ್ರೆ the person who implicated he should be prosecuted. ಅದಕ್ಕೆ ನಾವು ಪ್ರೈವೇಟ್ ಕಂಪ್ಲೇಂಟ್ ಹ್ಯೂಮನ್ ರೈಟ್ಸ್ ಕೋರ್ಟ್ ನಂದು ಹಾಕಿವಿ. ದಟ್ ಈಸ್ ಅಪ್ ಟು ವೆಂಟ್ ಸುಪ್ರೀಂ ಕೋರ್ಟ್. ಏನು ನೋಡಿ, 10:30 ಗಂಟೆಗೆ ಮರ್ಡರ್ ಆಯಿತು, 11 ಗಂಟೆಗೆ ನನಗೆ ಅರೆಸ್ಟ್ ಮಾಡಿದ್ದಾರೆ. ಮತ್ತು ನನಗೆ ಪ್ರೊಡ್ಯೂಸ್ ಮಾಡಿರೋದು ನ್ಯಾಯಾಲಯಕ್ಕೆ 12:05 6 ದಿವಸ ನನಗೆ ಬತ್ಲೆ ಮಾಡಿ ನಾನಾ ಕಾರಣದ ಟಾರ್ಚರ್ HD ಆನಂದ್ ಕುಮಾರ್, ವಿಜಯ ಮಹಾಂತೇಶ್ ಮಡಪತಿ ಹಾಗೂ ಆಗಿನ ಪೊಲೀಸ್ ಆಫೀಸರ್ಸ್ ಮಾಡಿದ್ದಾರೆ. ಅದು ಹೇಳಲಾರದಷ್ಟು ತ್ರಾಸ ನನಗೆ ಕೊಟ್ಟಿದ್ದಾರೆ. ಮತ್ತು 10 ಲಕ್ಷ ರೂಪಾಯಿ ನನಗೆ ಡಿಮಾಂಡ್ ಮಾಡಿದ್ರು. ಆಗ ನಾನು ಅದು ಕೊಡ್ಲಾಕ ಅಸಮರ್ಥ ಆಗಿದ್ದಕ್ಕೆ ನನಗೆ ರಿಮಾಂಡ್ ಮಾಡಿ JC ಮಾಡಿಸಿದ್ರು. ನಾನು ಅವರಿಗೆ ಬಗ್ಗಿಲ್ಲ, ಅವರಿಗೆ ಜಗ್ಗಿಲ್ಲ. ಹಾಗಾಗಿ ನಾನು ಕಾನೂನಿನ ಹಗ್ಗವನ್ನು ಗಟ್ಟಿಯಾಗಿ ಹಿಡಿದಿದ್ದೀನಿ. ಕಾನೂನಿನಿಂದ ನಾವು ಅವರಿಗೆ ತಕ್ಕ ಉತ್ತರವನ್ನು ನೀಡಲಿಕ್ಕೆ ಸಿದ್ಧರಾಗಿದ್ದೀನಿ. ಮತ್ತು ನ್ಯಾಯಾಲಯ ಮೇಲೆ ನನಗೆ ಸಂಪೂರ್ಣ ಭರವಸೆ ಇದೆ, ಯಾಕಂದ್ರೆ ನಾನೊಬ್ಬ ನ್ಯಾಯವಾದಿ. ಹಾಗಾಗಿ ನಾನು ನ್ಯಾಯಯುತವಾಗಿ ನ್ಯಾಯಾಲಯದಿಂದ ನ್ಯಾಯ ಪಡ್ಕೊಳ್ಳಿಕ್ಕೆ ಹೋರಾಟ ನಿರಂತರ ಮಾಡ್ತೀನಿ. ಈ ಪೊಲೀಸ್ ಇಲಾಖೆಯಿಂದ ನೇರ ಯತ್ನಾಳ್ ಬಸನಗೌಡ ಪಾಟೀಲ್ ಯತ್ನಾಳ. ಯಾಕೆ ಅಂತಂತಂದ್ರೆ
ಇದಕ್ಕೆ ಪೂರಕವಾದ ದಾಖಲೆ ನಿಮ್ಗೆ ಕೊಡಬೇಕು ಅಂತಂದ್ರೆ ಯತ್ನಾಳ್ ಬಸನಗೌಡ ಪಾಟೀಲ್ MLA ಅವರು ಈಗಾಗಲೇ ನನ್ನ ವಿರುದ್ಧ ದ್ವೇಷ ಸಾಧಿಸ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ತಮ್ಮ ಮಾಧ್ಯಮದೇ ಅದಕ್ಕೆ ಸಾಕ್ಷಿ. ಮೊನ್ನೆ ಕಳೆದ ಅಸೆಂಬ್ಲಿ ನಡೆದಿದಾಗ ನೇರವಾಗಿ ಒಬ್ಬ ಶಾಸಕ, ನಗರ ಶಾಸಕ ಆಗಿ ಅಭಿವೃದ್ಧಿ ಸಲುವಾಗಿ ಬಿಜಾಪುರ ನಗರದ ಅಭಿವೃದ್ಧಿ ಮಾಡುವಗೋಸ್ಕರ, ಫಂಡ್ಗೋಸ್ಕರ ಸರ್ಕಾರದ ಲೋಪದೋಷಗಳನ್ನು ಎತ್ತಿ ಹಿಡಿಯು ಬಿಟ್ಟು ಯಥೋಚಿತ ಒಬ್ಬ ನಾವು ನ್ಯಾಯವಾದಿ, ನಾನು ಅದರಲ್ಲಿ ವಿಕ್ಟಿಮ್, ನೊಂದಿತ ನ್ಯಾಯವಾದಿ, ನಾನು ನನ್ನ ಹೆಸರು ಪ್ರಸ್ತಾಪ ಮಾಡಿ ಅಸೆಂಬ್ಲಿ ಒಳಗೆ 28 ಮಿನಿಟ್ ದೀರ್ಘಕಾಲ ಚರ್ಚೆ ಮಾಡಿದ್ದಾರೆ. ಇದರ ಅರ್ಥ ಅವ್ರ ಮನಸ್ಸಿನಲ್ಲಿ ನನ್ನ ಮೇಲೆ, ನನ್ನ ವೈಯಕ್ತಿಕ ಜೀವನ ಮೇಲೆ ದ್ವೇಷ ಇದೆ ಅಂತ ಹೇಳಿ ಮೇಲ್ನೋಟಕ್ಕೆ ಕಂಡು ಬರ್ತದೆ. ಇದು ಒಂದು ಉದಾಹರಣೆ. ಎರಡನೇ ಉದಾಹರಣೆ ಬಿಜೆಪಿ ಗೌರ್ಮೆಂಟ್ ಇದ್ದಾಗ ನನ್ನ ಮೇಲೆ ಇಂತಹದೇ ಒಂದು ಸುಳ್ಳು ಅಟ್ರಾಸಿಟಿ ಪ್ರಕರಣ ದಾಖಲು ಮಾಡಿದ್ರು. ಮಾಡಿ ಅದರಲ್ಲಿ ಒಬ್ಬ ನೊಂದಿತ ಹೆಣ್ಮಕ್ಳಿಗೆ ನಾನು ರೇಪ್ ಮಾಡಿದ್ದೀನಿ, ನಾನು ಅದು ಮಾಡಿದ್ದೀನಿ, ಇದು ಮಾಡಿದ್ದೀನಿ ಅಂತ ಹೇಳಿ ಸಾಕಷ್ಟು ಬಾರಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಅವರು ಹೇಳಿದ್ದಾರೆ. ಆದ್ರೆ ಆ ನ್ಯಾಯಾಲಯದಲ್ಲಿ ಆ ಹೆಣ್ಮಕ್ಳು ಪ್ರಕರಣ ದಾಖಲು ಮಾಡಿದ್ದ ನೊಂದ ಹೆಣ್ಮಕ್ಳಲ್ಲಿ ನ್ಯಾಯಾಲಯ ಮುಂದೆ ವಿಟ್ನೆಸ್ ಹೇಳುವ ಟೈಮ್ನಾಗ ನನಗೆ ಗುರ್ತಿಸ್ಲಿಕ್ಕೂ ನಿರಾಕರಿಸಿದ್ರು. ಇವ್ರು ಹೇಳ್ತಾರೆ ಆ ನೊಂದ ಹೆಣ್ಮಕ್ಳದ ನಾನು ಬಲಾತ್ಕಾರ ಎಸಗಿದ್ದೀನಿ ಅಂತೇಳಿ. ಆದ್ರೆ ಅದೇ ನೊಂದ ಹೆಣ್ಮಕ್ಳು ನ್ಯಾಯಾಲಯ ಮುಂದೆ ನನ್ನನ್ನು ಗುರ್ತಿಸ್ಕೊಳ್ಳಿಕ್ಕೆ ನ್ಯಾಯಾಧೀಶರು ಅವರಿಗೆ ಪ್ರಶ್ನೆ ಕೇಳಿದಾಗ, ಈ ಆರೋಪಿ ನಂಬರ್ 1 ಅನ್ನು ತಾವು ಗುರ್ತಿಸ್ತೀರಾ ಅಂತ ಕೇಳಿದಾಗ ಇವ್ರು ಯಾರು ನನಗೆ ಗೊತ್ತೇ ಇಲ್ಲ ಅಂತೇಳಿ ಆಕಿ ನ್ಯಾಯಾಲಯ ಮುಂದೆ ಸ್ಪಷ್ಟವಾದ ಉತ್ತರವನ್ನು ಕೊಟ್ಟಿದ್ದಾರೆ. ಅದರಂತೆ ಆ ಅಟ್ರಾಸಿಟಿ ಕೇಸ್ ಖುಲಾಸೆ ಆಗಿ ಇನ್ನು 2 ವರ್ಷ ಆಯ್ತು. ಒಂದ್ ವೇಳೆ ನಾನು ಆ ಕೇಸಿನ ರೂವಾರಿನೂ ಯತ್ನಾಳ್ ಬಸನಗೌಡ ಪಾಟೀಲ್ ಅವರೇ, ಆಗಿನ ಬಿಜೆಪಿ ಗೌರ್ಮೆಂಟ್ ಅದ ಬಲ ಪಡೆದು ನಂತರ ನನಗೆ ಗಡೀಪಾರ್ನು ಮಾಡಿದ್ರು ರಾಜಕೀಯ ಪ್ರೇರಿತವಾಗಿ. ಅವಾಗ ನಮ್ಮ ಹಿರಿಯ ನ್ಯಾಯವಾದಿಗಳಾದ GS ಪವಾರ್ ವಕೀಲರೇ ಉಪಾಧ್ಯಕ್ಷರಿದ್ರು. ಅವರೇ ಜಿಲ್ಲಾಧಿಕಾರಿಗಳ ಮುಂದೆ ನಮ್ಮ ನ್ಯಾಯವಾದಿಗಳಾದ ತಿಪ್ಪಣ್ಣ ದೊಡ್ಡಮನಿ ಹಾಗೂ ಇತರೆ 300-400 ಮಂದಿ ನಮ್ಮ ಬಾರ್ ಕೌನ್ಸಿಲ್ ಅವರು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟು ಇದು ಗಡೀಪಾರ್ ಮಾಡ್ತಿರೋದು ಸಂಪೂರ್ಣ ರಾಜಕೀಯ ಪ್ರೇರಿತವಾಗಿ ಇದೆ, ಖಾದ್ರಿ ವಕೀಲರ ಮೇಲೆ ನೀವು ಅನ್ಯಾಯ ಎಸಗುತ್ತಾ ಇದ್ದೀರಿ, ಇಡೀ ಸಂಪೂರ್ಣ ಬಾರ್ ಖಾದ್ರಿ ವಕೀಲರ ಪರವಾಗಿ ನಿಂತಿದೆ, ಗಡೀಪಾರ್ ಆದೇಶ ರದ್ದು ಮಾಡ್ಬೇಕಂತ ಕೋರಿದ್ರು ಸಹ ಸರ್ಕಾರದ ಅಧಿಕಾರದ ದುರಂಕಾರದಲ್ಲಿ ನನ್ನನ್ನು ಗಡೀಪಾರ್ ಮಾಡಿದ್ರು. ಆದ್ರೆ ಅಲ್ಲಿನೂ ಅವರಿಗೆ ವಿಫಲತೆ ಆಯಿತು. ಮಾನ್ಯ ನ್ಯಾಯಾಲಯ ನನ್ನ ವಾದವನ್ನು ಎತ್ತಿಡಿದು ಆ ಗಡೀಪಾರ್ ಆದೇಶನು ರದ್ದು ಮಾಡಿದ್ರು. ಇದೆಲ್ಲ ನೋಡಿದ್ರೆ ಇವೆಲ್ಲ ಅಂಶಗಳನ್ನು ನೋಡಿದ್ರೆ ನಗರ ಶಾಸಕರಿಗೆ ನನ್ನ ಹೆಸರದಿಂದ ಮತ್ತು ನನ್ನ ಇಳಿಗೆಯದಿಂದ ಮತ್ತು ನಾನು ಒಬ್ಬ ಅಲ್ಪಸಂಖ್ಯಾತ ಬುದ್ಧಿವಂತ ನ್ಯಾಯವಾದಿ ಅಧೀನಂತ ಒಂದು ಏಕೈಕ ಕಾರಣಕ್ಕಾಗಿ ನನ್ನ ಮೇಲೆ ಹಗೆ ಸಾಧಿಸ್ತಾ ಇದ್ದಾರೆ. ಮತ್ತು ನನಗೆ ಯಾವ ವೇಳೆಯಲ್ಲಿ ಅವರು ಏನು ಮಾಡ್ತಾರೆ ಅನ್ನೋದು ಹೇಳಕ್ಕಾಗುದಿಲ್ಲ. ಯಾಕಂತಂದ್ರೆ ಅವರು ಎಕ್ಸ್ಟ್ರೀಮ್ ಲೆವೆಲ್ ಮೈಂಡ್ ಸೆಟ್ ಅಪ್ಸೆಟ್ ಆಗಿದೆ. ಈ ಸಜೆಷನ್ಗೆ ನಾವು ಸ್ವಾಗತಿಸ್ತೀವಿ. ಒಂದು ವೇಳೆ ಒಬ್ಬ ಕ್ರಿಮಿನಲ್ ಆರೋಪಿಯಲ್ಲಿ ಭಾಗಿಯಾದ ವ್ಯಕ್ತಿಗೆ ಸರ್ಕಾರಿ ಹುದ್ದೆಯಿಂದ ತೆಗೆದುಹಾಕುವುದು ಕಾನೂನಾತ್ಮಕ ಇದೆ ಅಂತಂದ್ರೆ ಆ ಮಾತಿಗೆ ನಾನು ಸ್ವಾಗತಿಸ್ತೇನೆ. ಫಸ್ಟ್ ಈ ರಾಷ್ಟ್ರದ ಪ್ರಧಾನಮಂತ್ರಿ ರಾಜೀನಾಮಾ ನೀಡಬೇಕು ಅಥವಾ ಅವ್ರಿಗೆ ಕಿತ್ತೊಗಿಬೇಕು, ಒಂದನೇದು. ನೆಕ್ಸ್ಟ್, ಈ ರಾಷ್ಟ್ರದ ಗೃಹ ಮಂತ್ರಿ ಆದ ಶ್ರೀ ಅಮಿತ್ ಶಾಜಿ ಅವರಿಗೂ ಹೋಮ್ ಮಿನಿಸ್ಟರ್ದಿಂದ ವಜಾಗೊಳಿಸಬೇಕು. ನೆಕ್ಸ್ಟ್, ಯೋಗಿ ಆದಿತ್ಯನಾಥ್. ನೆಕ್ಸ್ಟ್, ಹಿಂಗ್ ಮಾಡಿದ್ರೆ ಈ ದೇಶನಾಗ ಕೇವಲ ದ್ರೌಪದಿ ಮುರ್ಮು, ಆನರಬಲ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಬಿಟ್ರೆ ಯಾರು ಸಾರ್ವಜನಿಕ ಕುರ್ಚಿಗಳಲ್ಲಿ ಆಸೀನರಾಗ್ಲಿಕ್ಕೆ ಅರ್ಹ ಇಲ್ಲ. ಯಾಕೆ ಅಂತಂದ್ರೆ ಮೇರ್ ಫೈಲಿಂಗ್ ಅಂಡ್ ಪೆಂಡೆನ್ಸಿ ಆಫ್ ಕ್ರಿಮಿನಲ್ ಕೇಸ್ ಅಗೇನ್ಸ್ಟ್ ಎನಿ ಪಬ್ಲಿಕ್ ಪರ್ಸನ್ ಡಸ್ ನಾಟ್ ಮೀನ್ ದಟ್ ಹಿ ಶುಡ್ ನಾಟ್ ಹೋಲ್ಡ್ ಪಬ್ಲಿಕ್ ಆಫೀಸ್. ಇದರ ಅರ್ಥ ಪ್ರಕರಣ ದಾಖಲಾಗಿದೆ, ಶಿಕ್ಷೆ ಆಗಿಲ್ಲ. ಕಾಯ್ದೆ ಏನ್ ಹೇಳ್ತದ, 2 ವರ್ಷ ಮೇಲ್ಪಟ್ಟ ಯಾವುದೇ ಒಬ್ಬ ವ್ಯಕ್ತಿಗೆ ಶಿಕ್ಷೆ ಆದರೆ ಅವನು ಸರ್ಕಾರಿ ಹುದ್ದೆಗಳಿಗೆ ಅರ್ಹ ಅಲ್ಲ. ನನಗೆ ಯಾವುದೇ ಪ್ರಕರಣದಲ್ಲಿ ಅವರು ನಾನಾ ಕಾರಣದಿಂದ ಪ್ರಯತ್ನ ಪಡ್ತಾ ಇದ್ದಾರೆ. ದೇವರವ್ರಿಗೆ ಒಳ್ಳೆ ಬುದ್ಧಿನೇ ಕೊಡ್ಲಿ ಶಾಸಕರಿಗೆ. ಇನ್ನೂ 100 ಕೇಸ್ ನನ್ನ ಮೇಲೆ ಹಾಕಲಿ, ನನಗೆ ನ್ಯಾಯಾಲಯ ಮೇಲೆ ಭರವಸೆ ಇದೆ. ಅವರು 100 ಕೇಸ್ ಹಾಕಿದ್ರು 100 ಕೇಸ್ ಬಡ್ದಾಡ್ಲಿಕ್ಕೆ ನಾನು ಸಿದ್ಧದೀನಿ. ಮತ್ತು ನನಗೆ ಯಾವುದೂ ನ್ಯಾಯಾಲಯದೊಳಗೆ 1 ತಾಸು ಶಿಕ್ಷೆ ಆಗಿಲ್ಲ. ಹಾಗಾಗಿ ನಾನು ಎಲಿಜಿಬಲ್ ಇದ್ದೀನಿ ಸರ್ಕಾರಿ ಹುದ್ದೆಗೆ. ಇನ್ನು ಇದಕ್ಕಿಂತ ಪದ್ಮಾವತಿನೂ ಹೊಂದಲಿಕ್ಕೆ ನಾನು ಅರ್ಹದೀನಿ.
ಎಸ್ ಮ್ಯಾಗು 83 ಪ್ರಕರಣ ಮತ್ತು ಸ್ವತಃ ಇನ್ನ ತಮ್ಗೆ ಹೇಳಲಿಕ್ಕೆ ನಾನು ಮರ್ತೆ ಸಾರಿ, ಸನ್ಮಾನ್ಯ ಶಾಸಕರ ಮೇಲೆ ಅವರಾಗಿ ಹೇಳಿದ್ದಾರೆ, ನಾನು ಹೇಳ್ತಾ ಇಲ್ಲ ಇದು ಮಾಧ್ಯಮದ ಮುಖಾಂತರ ಅವರಾಗಿ ಹೇಳಿದ್ದಾರೆ 76 ಕೇಸ್ ನಗರ ಶಾಸಕರ ಮೇಲೆ ಇದೆ ಅಂತ ಹೇಳಿ. ಮತ್ತು ಶಾಸಕರಿಗೆ ಯಾವ ನೈತಿಕತೆ ಇದೆ ಒಬ್ಬ ಕಳ್ಳ ಇನ್ನೊಬ್ಬನಿಗೆ ಕಳ್ಳದ ಅಂತ ಹೇಳಲಿಕ್ಕೆ? ಸ್ವತಃ ಅವರೇ ಕಳ್ಳದಾರ, ಮತ್ತೊಬ್ಬನಿಗೆ ಕಳ್ಳ ಇದೆಯೇ ಅಂತ ಹೇಳಲಿಕ್ಕೆ ಅವ್ರಿಗೆ ಏನ್ ನೈತಿಕ ಹಕ್ಕಿದೆ ಅಂತ ನನ್ನ ಶಾಸಕರಿಗೆ ನೇರ ಪ್ರಶ್ನೆ. ಬಸನಗೌಡರು ಶಿಕ್ಷೆ ಇವಾಗ ಆಗಿದ್ದ ಅಪರಾಧಿ ಅದಾರ. ವಿಜಯ ಸಂಕೇಶ್ವರ್ ಕೇಸ್ನಲ್ಲಿ ಅವ್ರಿಗೆ 6 ತಿಂಗಳ ಶಿಕ್ಷೆ ಆಗ್ಯದ ಧಾರವಾಡ ಕೋರ್ಟ್ನಾಗ. ಧಾರವಾಡ JMC ಕೋರ್ಟ್ನಲ್ಲಿ. ನನಗೆ 6 ಸೆಕೆಂಡ್ ಶಿಕ್ಷೆ ಆಗಿಲ್ಲ. ಅವರು ತಾದ್ಮೇಲೆ ಏನಂತಾರಿ ಏನೋ ಬಿದ್ದಿರ್ತದೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।